ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತಮಿಳುನಾಡಿನ ತಿರುನಲ್ವೇಲಿಯ ಸೌತ. ಕಳೆದ 30 ವರ್ಷಗಳಿಂದ ನಮ್ಮ ಇಡೀ ಕುಟುಂಬವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮಾರ್ಗದರ್ಶನದಲ್ಲಿ ಧರ್ಮದ ಪವಿತ್ರ ಮಾರ್ಗದಲ್ಲಿ ನಡೆಯುತ್ತಿದೆ. ಈ 3 ದಶಕಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಪವಾಡಗಳಿಗೆ ಸಾಕ್ಷಿಯಾಗಿದ್ದೇವೆ. ಕುಟುಂಬ ಸಹಿತ ನಾವು ನಿಯಮಿತವಾಗಿ ಹೋಮಗಳು ಮತ್ತು ದರ್ಶನಗಳಲ್ಲಿ ಭಾಗವಹಿಸುತ್ತಿದ್ದೆವು. ಆರೋಗ್ಯ ಅಥವಾ ಆರ್ಥಿಕ ಸವಾಲುಗಳನ್ನು ಎದುರಿಸದಾಗಲೆಲ್ಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಎಲ್ಲವನ್ನೂ ಅತ್ಯಂತ ಸಮರ್ಪಕ ಮತ್ತು ಕರುಣಾಮಯ ರೀತಿಯಲ್ಲಿ ಪರಿಹರಿಸಿದರು. ನನ್ನ ಜೀವನದಲ್ಲಿನ ಅನೇಕ ದೈವಿಕ ಹಸ್ತಕ್ಷೇಪಗಳಲ್ಲಿ ಇಂದು ನಾನು ತಾಯಿಯಾಗಿ ನನ್ನ ಹೃದಯವನ್ನು ಆಳವಾಗಿ ಸ್ಪರ್ಶಿಸಿದ ಇತ್ತೀಚಿನ ಒಂದು ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ಮಗನಿಗೆ 32 ವರ್ಷವಾಗಿತ್ತು ಮತ್ತು ಇನ್ನೂ ಮದುವೆಯಾಗಿರಲಿಲ್ಲ. ನಾವು ಅನೇಕ ಜ್ಯೋತಿಷಿಗಳನ್ನು ಸಂಪರ್ಕಿಸಿದೆವು ಮತ್ತು ಅವರಲ್ಲಿ ಪ್ರತಿಯೊಬ್ಬರೂ ಅವನ ಮದುವೆ 34 ವರ್ಷದ ನಂತರವೇ ಆಗುತ್ತದೆ ಎನ್ನುವ ಒಂದೇ ಮಾತನ್ನು ಹೇಳತೊಡಗಿದರು. ತಾಯಿಯಾಗಿ ನನಗೆ ಚಿಂತೆಯೂ ಆತಂಕವೂ ಉಂಟಾಯಿತು. ಆದರೆ ಅಂತರಂಗದಲ್ಲಿ ನಾವು ನಮ್ಮ ಸಂಪೂರ್ಣ ವಿಶ್ವಾಸವನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಲ್ಲಿ ಇಡಲು ನಿರ್ಧರಿಸಿದೆವು. ಒಂದು ಪವಿತ್ರ ಹೋಮದ ಸಮಯದಲ್ಲಿ ನಮ್ಮ ಮಗನ ವಿವಾಹಕ್ಕಾಗಿ ನಾವು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದೆವು. ಮುಂದಿನ ಹೋಮಕ್ಕೆ ಅವನನ್ನು ಕರೆತರಲು ನಮಗೆ ಮಾರ್ಗದರ್ಶನ ದೊರಕಿತು. ನಮ್ಮ ಸಂಪೂರ್ಣ ಕುಟುಂಬವು ಒಟ್ಟಾಗಿ ಭಾಗವಹಿಸಿತು. ನನ್ನ ಮಗನು ತನಗೆ ಬೇಕಾದ ಜೀವನ ಸಂಗಾತಿಯ ಬಗ್ಗೆ, ಅವಳ ವೃತ್ತಿ, ಸ್ವಭಾವ, ವ್ಯಕ್ತಿತ್ವ ಮತ್ತು ಕುಟುಂಬ ಹಿನ್ನೆಲೆಯು ಹೇಗಿರಬೇಕೆಂದು ಅವನ ಪ್ರಾರ್ಥನೆಯಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸಿದನು. ಅವನು ಪ್ರಾರ್ಥಿಸಿದ್ದನ್ನು ನಿಖರವಾಗಿ ಪಡೆಯುತ್ತಾನೆ ಎಂಬ ಭರವಸೆಯ ಆಶೀರ್ವಾದ ನಮಗೆ ಸಿಕ್ಕಿತು. ಆದರೂ ತಾಯಿಯಾಗಿ ನನ್ನೊಳಗೆ ಸ್ವಲ್ಪ ಚಿಂತೆ ಉಳಿದಿತ್ತು. ನನ್ನ ಆತಂಕವನ್ನು ದಾಸಾಜಿಯವರೊಂದಿಗೆ ಹಂಚಿಕೊಂಡೆ. ದೃಢ ವಿಶ್ವಾಸದಿಂದ ಅವರು ನನಗೆ ನೇಮಂನಲ್ಲಿ ಸೇವೆ ಮಾಡಲು ಹೇಳಿದರು ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಏನನ್ನಾದರೂ ನಿರ್ಧರಿಸಿದರೆ ಅದು ಖಂಡಿತವಾಗಿಯೂ ನೆರವೇರುತ್ತದೆ. ಜ್ಯೋತಿಷಿಗಳು ಏನು ಹೇಳುತ್ತಾರೆ ಎಂಬುದನ್ನು ಕುರಿತು ಚಿಂತಿಸಬೇಡಿ. ಭಗವಾನರು ಅಸಾಧ್ಯವನ್ನೂ ಸಾಧ್ಯವಾಗಿಸಬಲ್ಲರು ಎಂದು ಹೇಳಿದರು. ಆ ಮಾತುಗಳು ನನ್ನ ಹೃದಯದಲ್ಲಿ ದೃಢವಾಗಿ ನೆಲೆಸಿದವು. ನಾನು ಸಂಪೂರ್ಣ ಶರಣಾಗಿದ್ದೆ. 5 ತಿಂಗಳುಗಳ ಹಿಂದೆ ನಾವು ಮತ್ತೊಂದು ಹೋಮ ಮತ್ತು ದರ್ಶನದಲ್ಲಿ ಭಾಗವಹಿಸಿ ಮಾರ್ಗದರ್ಶನದಂತೆ ಸೇವೆಯನ್ನು ಪೂರ್ಣಗೊಳಿಸಿದೆವು. ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ನನ್ನೊಳಗೆ ಆಳವಾದ ಆಂತರಿಕ ಶಾಂತಿ ಮತ್ತು ನನ್ನ ಪ್ರಾರ್ಥನೆಗಳು ಈಗಾಗಲೇ ನೆರವೇರಿದೆ ಎನ್ನುವ ಅನುಭವವಾಯಿತು. ಸೇವೆಯಿಂದ ಹಿಂದಿರುಗಿದ 1 ತಿಂಗಳೊಳಗೆ ನನ್ನ ಮಗನಿಗೆ ವಿವಾಹದ ಪ್ರಸ್ತಾಪವೊಂದು ಬಂದಿತು. ಹೋಮದಲ್ಲಿ ಅವನು ವಿವರಿಸಿದಂತೆಯೇ ಆ ಯುವತಿ ಇದ್ದಳು. ಪ್ರತಿಯೊಂದು ವಿವರವೂ ಸಂಪೂರ್ಣವಾಗಿ ಹೊಂದಿಕೊಂಡಿತು. ಈಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಕೃಪೆಯಿಂದ ನನ್ನ ಮಗನ ವಿವಾಹವು 2026ರ ಏಪ್ರಿಲ್ ತಿಂಗಳಲ್ಲಿ ನಿಶ್ಚಯವಾಗಿದೆ. ಜ್ಯೋತಿಷ್ಯವು ವಿಳಂಬವನ್ನು ಸೂಚಿಸಿತು, ಆದರೆ ದೈವಿಕ ಅನುಗ್ರಹವು ವಿಧಿಯನ್ನು ಮೀರಿಸಿತು. ಅಸಾಧ್ಯವೆಂದು ಹೇಳಲ್ಪಟ್ಟಿದ್ದು ಸಾಧ್ಯವಾಯಿತು. ತಾಯಿಯ ಹೃದಯದ ತುಂಬು ಕೃತಜ್ಞತೆಯಿಂದ ನಮ್ಮ ಕುಟುಂಬಕ್ಕೆ ಈ ಸುಂದರ ಪವಾಡವನ್ನು ಅನುಗ್ರಹಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ. ಕಲ್ಯಾಣ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.